ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಇವತ್ತಿನ ಪ್ರೋಮೋ ನೋಡಿದಾಗ ರಜತ್ ಹಾಗೆ ಧ್ರುವಂತ್ ಅವರ ಮಧ್ಯೆ ಒಂದು ರೀತಿ ಮಾರಾಮಾರಿನೇ ನಡೆದೋಗಿದೆ ಅಂತ ಅನ್ನಿಸ್ತಿದೆ. ಎಸ್, ಈ ರೀತಿ ಜಗಳ ಆಗೋದಕ್ಕೆ ದ ಮೇನ್ ರೀಸನ್ ಬಂದ್ಬಿಟ್ಟು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಶೈವ ಅವರು. ಎಸ್, ಕಾವ್ಯ ಶೈವ ಅವರು ನಾಮಿನೇಟ್ ಮಾಡಬೇಕು ಅಂತ ಹೇಳಿ ಇಬ್ಬರ ಹೆಸರನ್ನು ತಗೋತಾರೆ. ಆ್ಯಂಡ್ ಅದರಲ್ಲಿ ಒಂದು ಹೆಸರು ಬಂದ್ಬಿಟ್ಟು ಗಿಲ್ಲಿ ಅವ್ರದ್ದಾಗಿರುತ್ತೆ. ಆ್ಯಂಡ್ ಇನ್ನೊಂದು ಹೆಸರು ಬಂದ್ಬಿಟ್ಟು ನಮ್ಮ ರಜತ್ ಬುಜ್ಜಿ ಅವ್ರದ್ದಾಗಿರುತ್ತೆ. ಎಸ್, ಗಿಲ್ಲಿ ಹೆಸರನ್ನು ತಗೊಂಡಾಗ ಅವ್ರು ಆ್ಯಸ್ ಯೂಶುವಲ್ ಒಂದೇ ರೀಸನನ್ನು ಕೊಡ್ತಿರೋದು. ಲೈಕ್ ನನ್ನ ರೇಗಿಸ್ತಾನೆ, ಎಷ್ಟು ಸತಿ ಹೇಳಿದ್ರು ತಿದ್ಕೋತಿಲ್ಲ ಅಂತ ಹೇಳಿ ಒಂದೇ ರೀಸನನ್ನೇ ಕೊಡ್ತಿದ್ದಾರೆ. ಆ್ಯಂಡ್ ಕಾಮಿಡಿ ಮಾಡ್ತಾನೆ ಅನ್ನುವಂತಹ ಒಂದು ರೀಸನನ್ನು ಸಹ ಕೊಟ್ಟಿದ್ದಾನೆ. ಆ್ಯಂಡ್ ಈ ರೀಸನ್ ಕೊಟ್ಟಿರೋದಕ್ಕೆ ಗಿಲ್ಲಿ ಸೈಲೆಂಟಾಗಿ ಇರ್ಬೋದು, ಬಟ್ ರಜತ್ ಅವರು ವಾಯ್ಸ್ ಔಟ್ ಮಾಡಿದ್ದಾರೆ. ಈ ಮನೆಯಲ್ಲಿ ಕಾಮಿಡಿ ಮಾಡೋದೇ ತಪ್ಪ ಅಂತ ಹೇಳಿ ರಜತ್ ಅವರು ವಾಯ್ಸ್ ಔಟ್ ಮಾಡಿದ್ದಾರೆ. ಆ್ಯಂಡ್ ಏನು ಗುರು ಈ ಕಂಟೆಸ್ಟೆಂಟ್ಗಳು ಕಾಮಿಡಿ ಮಾಡೋದನ್ನೇ ತಪ್ಪು ಅಂತ ಹೇಳ್ತಿದಾರಲ್ಲ, ಲೈಕ್ ಯಾವ ರೀತಿ ಆಟ ಆಡ್ತಿದ್ದಾರೆ ಇವರು ಅಂತ ಹೇಳಿ ರಜತ್ ಅವರು ಅಲ್ಲಿ ಕಾವ್ಯ ಶೈವ ಅವ್ರಿಗೆ ಟಾಂಗನ್ನು ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಧ್ರುವಂತವರು ಏನು ಇವನ್ ಮನೆಯಲ್ಲಿ ಎಲ್ಲರೂ ಸಹ ಏಕವಚನದಲ್ಲಿ ಮಾತಾಡಿಸ್ತಿದ್ದಾನಲ್ಲ ಅಂತ ಹೇಳಿ ರಿಪೀಟ್ ಆಗಿ ಮಾತಾಡಿದ್ದಾರೆ. ರಜತ್ಗೆ ರಿಪೀಟ್ ಆಗಿ ಇವರು ಧ್ರುವಂತ್ ಅವರು ಮಾತಾಡಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಧ್ರುವಂತ್ ಅವ್ರು ಮಾತಾಡುವಂತಹ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಕಾವ್ಯ ಅವ್ರು ನಾಮಿನೇಟ್ ಮಾಡ್ತಿದ್ರು, ಹಾಗೆ ರಜತ್ ಮತ್ತು ಗಿಲ್ಲಿ ಅವರು ನಾಮಿನೇಷನನ್ನು ಮಾಡಿಸ್ಕೋತಿದ್ರು. ಬಟ್ ಧ್ರುವಂತ್ ಅವರು ಸೆಂಟ್ರಲ್ ಬಂದು ಮಾತಾಡ್ತಾರೆ. ಆವಾಗ ರಜತ್ ಅವ್ರಿಗೆ ಸ್ವಲ್ಪ ಟ್ರಿಗರ್ ಆಗುತ್ತೆ. ಆ್ಯಂಡ್ ಧ್ರುವಂತ್ ಅವರಲ್ಲಿ ಬೇಡದೇ ಇರುವಂತಹ ವಾಯ್ಸಸ್ನೆಲ್ಲ ಕೊಡ್ತಿದ್ರು ಅಂತ ಅನ್ಸುತ್ತೆ. ಲೈಕ್ ಅಯ್ಯಯ್ಯೋ ಅನ್ನೋದು, ಏನು ಅಯ್ಯಯ್ಯೋ ಅಂತ ಅಂತಿದ್ಯಾ ಅಂತ ಅವಾಗ ರಜತ್ ಅವರು ಕೂಡ ತುಂಬಾ ಟ್ರಿಗರ್ ಆಗ್ತಾರೆ. ಇಬ್ಬರ ಮಧ್ಯನೂ ಕೂಡ ತುಂಬ ಜೋರಾಗಿ ಜಗಳ ಅಂತೂ ಖಂಡಿತವಾಗ್ಲೂ ನಡೀತಿರೋದನ್ನ ನಾವು ನೋಡ್ಬೋದು. ಈ ರೀತಿ ಜಗಳಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಿದ್ರೆ ಏನೋ ಒಂಥರ ಖುಷಿ ಸಿಗುತ್ತೆ. ಯಾಕೆ ಅಂತಂದರೆ ಈ ಒಂದು ಸೀಸನಲ್ಲಿ ಇಷ್ಟೆಲ್ಲ ರಗಡ್ನೆಸ್ ಆಗಿ ಆಡ್ತಿದ್ದಂತಹ ಒಂದು ಗಂಡು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಜಾನ್ವಿ ಅವರು ಕೂಡ ಇದೇ ಅಭಿಪ್ರಾಯನ ಒಂದು ವೀಕೆಂಡಲ್ಲಿ ವ್ಯಕ್ತಪಡಿಸಿರ್ತಾರೆ. ಲೈಕ್ ಒಂಥರ ಮ್ಯಾನ್ಲಿ ಆಗಿ ಯಾರೂ ಸಹ ಅನ್ನಿಸ್ತಿಲ್ಲ ಅಂತ ಹೇಳಿದರು. ಸೊ ಆ ಒಂದು ಮ್ಯಾನ್ಲಿನೆಸ್ನ ತೋರಿಸ್ಬೇಕು ಅಂತಂದರೆ ರಜತ್ ಅವರೇ ಅಕಾಡಿಗೆ ಇಳಿಬೇಕಾಗಿತ್ತು. ಯಾಕೆ ಅಂದರೆ ರಜತ್ ಅವರು ಕೂಡ ಒಂದು 2 ವಾರದಿಂದ ಸೈಲೆಂಟಾಗೇ ಇದ್ದರು. ಬಿಗ್ ಬಾಸ್ಗೆ ಬಂದಾಗ ಫಸ್ಟ್ ವೀಕಲ್ಲಿ ಗೆಸ್ಟಾಗಿ ಬಂದಿರ್ತಾರೆ, ಆವಾಗ ಸೈಲೆಂಟ್ ಆಗಿರ್ತಾರೆ. ಆ್ಯಂಡ್ ಸೆಕೆಂಡ್ ವೀಕಲ್ಲಿ ಅವ್ರಿಗೆ ಆಟ ಆಡೋದಕ್ಕೆ ಚಾನ್ಸೇ ಸಿಕ್ಕಿರೋದಿಲ್ಲ. ಸೊ ಅವಾಗಲೂ ಕೂಡ ಗಿಲ್ಲಿ ಜೊತೆ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಅವ್ನು ಮಾಡುವಂತಹ ಕಾಮಿಡಿನ ಎಂಜಾಯ್ ಮಾಡಿಕೊಂಡು ಆಟನ ಸುಮ್ಮನೆ ಒಂಥರ ಕೂಲಾಗಿ ತೊಗೊಂಡು ಹೋಗ್ತಿದ್ರು. ಬಟ್ ಯಾವಾಗ ಕಿಚ್ಚ ಸುದೀಪ್ ಅವ್ರು ಬಂದು ಚೈತ್ರ ಅವ್ರು ಆಟ ಶುರು ಮಾಡಿದ್ದಾರೆ, ಬಟ್ ರಜತ್ ಬುಜ್ಜಿ ಅವರು ಅವರ ಆಟನ ಇನ್ನೂ ಶುರು ಮಾಡಿಲ್ಲ ಅಂತ ಹೇಳಿದಾಗ ರಜತ್ ಅವ್ರಿಗೂ ಸಹ ಗೊತ್ತಾಗಿರುತ್ತೆ, ಲೈಕ್ ಇವರು ಹೊರಗಡೆ ಹೇಗೆ ಕಾಣಿಸ್ತಿದ್ದಾರೆ ಅನ್ನುವಂತಹ ಒಂದು ಕ್ಲೂ ಸಿಕ್ಕಿರುತ್ತೆ. ಸೊ ಅದಕ್ಕೋಸ್ಕರ ರಜತ್ ಅವರು ಕೂಡ ಈ ವಾರ ಆ ಕಡೆಗೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಧ್ರುವಂತ್ ಅವ್ರ ಜೊತೆ ಜಗಳ ಆಡ್ತಿರೋದನ್ನ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಲೈಕ್ ಹೊಡಿಯೋದು ಬಡಿಯೋದು ಈ ರೇಂಜ್ಗೆಲ್ಲ ಹೊರಟೋಗಿದ್ದಾರೆ. ನನ್ನ ಮಗನೇ ಎತ್ತು ಬಿಟ್ಟೆ ಅಂದರೆ ಕುತ್ಕೊಂಡ್ಬಿಡ್ಬೇಕಲ್ಲೇ ಅಂತೆಲ್ಲ ಹೇಳಿ ಅಂತಿದ್ದಾರೆ. ಆ್ಯಂಡ್ ಅಲ್ಲಿ ಧ್ರುವಂತ್ ಅವರು ಕೂಡ ಏನು ಸುಮ್ಮನೆ ಇಲ್ಲ, ಲೈಕ್ ನಿನ್ನ ಸೀಸನಲ್ಲಿ ಇಟ್ಕೋ ಇದನ್ನೆಲ್ಲ, ನಮ್ಮ ಸೀಸನಲ್ಲಿ ಬೇಡ ಅಂತ ಹೇಳ್ತಿದ್ದಾರೆ. ಅವ್ರ ಸೀಸನಲ್ಲಿ ಇಟ್ಕೊಂಡೋಗಿದ್ದಿದ್ರೆ ಈ ಸೀಸನಲ್ಲಿ ಅವ್ರು ಇದನ್ನೆಲ್ಲ ಇಟ್ಕೋಬಾರ್ದು ಅನ್ನೋ ಆಗಿದ್ದಿದ್ರೆ ಅವ್ರನ್ನ ಈ ಸೀಸನ್ಗೆ ಕಳಿಸ್ತಾನೆ ಇರಲಿಲ್ಲ. ಫಸ್ಟ್ ಆಫ್ ಆಲು ಅವ್ರ ಸೀಸನ್ದಲ್ಲಿ ಅವ್ರದ್ದು ಮುಗೀತಲ್ಲ, ಸೊ ಅವ್ರು ಸಾಕು, ಅಷ್ಟಕ್ಕೆ ಸಾಕು ಅಂತ ಹೇಳಿ ರಿಟರ್ನ್ ಕಳಿಸ್ಬೇಕಾಗಿತ್ತು. ಅಥವಾ ಒಂದು ಗೆಸ್ಟ್ ಟಾಸ್ಕ್ ಅನ್ನೋದು ಏನಿತ್ತು, ಆ ಟಾಸ್ಕ್ ಮುಗಿದ ತಕ್ಷಣ ರಜತ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕಾಗಿತ್ತು. ಬಟ್ ಇನ್ನೂ ಇಟ್ಕೊಂಡಿದ್ದಾರೆ ಅಂತಂದರೆ ಲೈಕ್ ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗೆ ಇನ್ನೂ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಆ ಸೀಸನಲ್ಲಿ ಇಟ್ಕೊಳ್ಳಿ, ಈ ಸೀಸನಲ್ಲೆಲ್ಲ ಬೇಡ, ಇದು ನಮ್ಮ ಸೀಸನು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಿನ್ನ ಈ ಮಾತುಗಳನ್ನೆಲ್ಲ ನೀನು ಈ ರೀತಿ ರೌಡಿಸಮ್ ತೋರಿಸೋದನ್ನೆಲ್ಲ ಗಿಲ್ಲಿ ಹತ್ರ ಇಟ್ಕೊ, ನನ್ನ ಹತ್ರ ಬೇಡ, ಇಲ್ಲಿರೋದು ಧ್ರುವಂತ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಧ್ರುವಂತ್ ಅಂತ ಗೊತ್ತಿದ್ದೆ ರಜತ್ ಅವರು ನಿನ್ನ ಮೇಲೆ ಆ ರೀತಿ ಮಾತುಗಳನ್ನ ಆಡ್ತಿರೋದು, ನಿನ್ನ ಮೇಲೆ ಕೋಪ ಮಾಡಿಕೊಂಡು ಸಿಟ್ಟಾಗಿ ನಿನಗೆ ಹೊಡೆಯೋದಕ್ಕೆ ಸಹ ಬರ್ತಿರೋದು. ಆ್ಯಂಡ್ ಹೊಡಿಬಾರ್ದು ಅನ್ನೋದು ಒಂದು ಬಿಗ್ ಬಾಸ್ ಮನೇಲಿರುವಂಥ ಒಂದು ರೂಲ್ಸು, ಅದೆಲ್ಲ ಕಂಟೆಸ್ಟೆಂಟ್ಗಳಿಗೂ ಸಹ ಗೊತ್ತಿರುತ್ತೆ. ಆದರೂ ಕೂಡ ಹೊಡಿತೀನಿ ಅಂತ ಹೇಳಿ ಬಾರ ನೋಡೋಣ ಅಂತ ಇಲ್ಲಿ ಆಪೋಸಿಟ್ ಪರ್ಸನ್ ಹೇಳ್ತಿರ್ತಾರೆ, ಅಯ್ಯೋ ನನ್ನ ಮಗನೇ ಬರ್ತೀನಿ ಅಂತ ಹೇಳಿ ಇನ್ನೊಂದು ಪರ್ಸನ್ ಬರ್ತಿರ್ತಾರೆ. ಲೈಕ್ ಈ ಇಬ್ಬರು ಕೂಡ ತುಂಬ ಹೈ ರೇಂಜಲ್ಲೇ ಜಗಳ ಆಡ್ತಿದ್ದಾರೆ. ಆ್ಯಂಡ್ ಕಂಟೆಸ್ಟೆಂಟ್ಗಳು ಸಹ ಮಧ್ಯ ಹೋಗಿ ಬಿಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಕಸ್ಮಾತ್ ನಾನೇನಾದರೂ ಈ ಒಂದು ಸಿಚುವೇಷನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಯಾರನ್ನು ಬಿಡಿಸೋದಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಲೈಕ್ ರಜತ್ಗೂ ಕೋಪ ಜಾಸ್ತಿ ಇದೆ ಆ್ಯಂಡ್ ಧ್ರುವಂತ್ ಅವ್ರಿಗೂ ಕೋಪ ಜಾಸ್ತಿ ಇದೆ. ರಜತ್ ಧ್ರುವಂತ್ ಮಧ್ಯೆ ಒಂದು ದೊಡ್ಡ ಜಗಳ ಆಗಿ ರಜತ್ ಅವ್ರೇನಾದರೂ ಕೋಪ ಮಾಡ್ಕೊಂಡು ಧ್ರುವಂತ್ ಅವ್ರ ಮೇಲೆ ಕೈ ಮಾಡಿದ್ರು ಅಂದರೆ, ಅಥವಾ ಧ್ರುವಂತ್ ಅವ್ರೇನಾದ್ರು ಕೋಪ ಮಾಡಿಕೊಂಡು ರಜತ್ ಅವ್ರ ಮೇಲೆ ಕೈ ಮಾಡಿದ್ರು ಅಂದರೆ ಅಟ್ಲೀಸ್ಟ್ ಒಬ್ಬ ಕಂಟೆಸ್ಟೆಂಟ್ ಆದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಒಬ್ಬರು ಆಗಿಲ್ಲ ಅಂತಂದರೆ ಇಬ್ಬರು ಕೂಡ ತಳ್ಳಾಡ್ಕೊಂಡ್ರು, ಇಬ್ಬರು ಕೂಡ ತುಂಬ ದೊಡ್ಡದಾಗಿ ಜಗಳ ಆಡ್ಕೊಂಡ್ರು ಅಂಥ ರೀಸನ್ಗೋಸ್ಕರ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ರೀಸನ್ಗಾಗಿ ನಮಗೆ ಒಂದು ಲೈಕ್ ಯಾರೋ ಇಬ್ಬರು ಕಂಟೆಸ್ಟೆಂಟ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ವಲ್ಲ ಅನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾವು ಕಳಿಸಿದ್ರು ಅಥವಾ ಅವರೇ ಕಿತ್ತಾಡ್ಕೊಂಡು ಹೋದ್ರು, ಹೆಂಗೋ ಇಬ್ಬರು ಕಾಂಪಿಟೇಟರ್ ಕಡಿಮೆ ಆದ್ರಲ್ಲ,
ರಜತ್ ಅವರು ಅಕಸ್ಮಾತ್ ಏನಾದರೂ ನಿಜವಾಗ್ಲೂ ಕಂಟೆಸ್ಟೆಂಟ್ ಆಗಿದ್ರೆ ತುಂಬ ಟಫ್ ಕಂಟೆಸ್ಟೆಂಟ್ ಆಗ್ತಾರೆ. ಫಿನಾಲಿಗೆ ಬರುವಂಥ ಎಲ್ಲ ಕೇಪಬಿಲಿಟೀಸು ರಜತ್ ಅವ್ರಿಗಿದೆ. ಯಾಕಂದರೆ ಸಾಕಷ್ಟು ರಿಯಾಲಿಟಿ ಶೋನಲ್ಲಿ ನಾವು ರಜತ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ. ಸೊ ಇಂತಹ ಕಂಟೆಸ್ಟೆಂಟು ಒಂದು ಸಿಲ್ಲಿ ರೀಸನ್ಗೋಸ್ಕರ ಹೊಡೆದಾಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ನನಗೆ ಕಾಂಪಿಟೇಷನ್ನ ಕಡಿಮೆ ಮಾಡ್ತಿದ್ದಾರೆ ಅಂತ ಅಂದಾಗ ನಾನು ಯಾಕೆ ಅವರಿಬ್ಬರ ಮಧ್ಯೆ ತಡೆಯೋದಕ್ಕೆ ಹೋಗಲಿ. ಸೊ ಅಂಥ ಮೈಂಡ್ಸೆಟ್ ಯಾವ ಕಂಟೆಸ್ಟೆಂಟ್ಗಳಿಗೂ ಇಲ್ಲ ಅಂತ ಅನಿಸ್ತಿದೆ. ಲೈಕ್ ಎಲ್ಲರೂ ಕೂಡ ದಡ್ಡರ ಥರ ಆಟ ಆಡ್ತಿದ್ದಾರೆ. ಅವ್ರು ನಾನು ಹೊಡೆದು ಬಿಡ್ತೀನಿ ಅಂತ ಹೇಳಿ ಬಾರಲ್ಲೇ ನೋಡೋಣ ಅಂತ ಹೇಳಿ ಇಲ್ಲಿ ಧ್ರುವಂತ ಅಂತಿದ್ದಾರೆ. ಇಲ್ಲಿ ರಜತ್ ಅವ್ರು ನನ್ನ ಮಗನೇ ಚೆಚ್ಚಾಕ್ಬಿಡ್ತೀನಿ ಅಂತ ಹೇಳಿ ತುಂಬ ಕೋಪ ಮಾಡ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಇಬ್ಬರನ್ನೂ ಸಹ ಬಿಡಿಸೋ ಪ್ರಯತ್ನನ ಬೇರೆ ಕಂಟೆಸ್ಟೆಂಟ್ಗಳು ಮಾಡ್ತಿದ್ದಾರೆ, ಮಧ್ಯ ಹೋಗಿ ತಡೆಯೋದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಇದೆಲ್ಲದಕ್ಕೂ ದ ಮೇನ್ ರೀಸನ್ ಅವಾಗನೇ ನಾನು ಹೇಳ್ದಲ್ಲ, ಕಾವ್ಯ ಶೈವಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಗಿಲ್ಲಿಗೆ ಕೊಟ್ಟಂತಹ ರೀಸನ್ ರಜತ್ ಅವ್ರಿಗೆ ಎಲ್ಲ ಒಂಚೂರು ಟ್ರಿಗರ್ ಆಗಿದೆ. ಕಾಮಿಡಿ ಕಾಮಿಡಿ ಕಾಮಿಡಿ, ಯಾರು ನೋಡಿದ್ರು ಕಾಮಿಡಿ ಮಾಡಬೇಡ ಕಾಮಿಡಿ ಮಾಡಬೇಡ ಕಾಮಿಡಿ ಮಾಡಬೇಡ. ಕಾಮಿಡಿ ಮಾಡೋದೇ ತಪ್ಪ. ಅವ್ನು ಬಿಗ್ ಬಾಸ್ ಮನೆಗೆ ಬಂದಿದ್ದಾನೆ ಅಂತಂದರೆ ಅದಕ್ಕೆ ದ ಮೇನ್ ರೀಸನ್ನೇ ಕಾಮಿಡಿ. ಅವ್ನು ಕಾಮಿಡಿ ಮಾಡಿದ್ರಿಂದನೇ ಇವತ್ತು ಆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಇರೋದಕ್ಕೆ ಸಾಧ್ಯ ಆಗಿರೋದು. ಬಟ್ ಅವನಿಗೆ ನಡೆದು ಬಂದಂತಹ ದಾರಿನೇ ಬಿಟ್ಬಿಡು, ನೀನು ಕಾಮಿಡಿನೇ ಮಾಡಬೇಡ ಅಂತಂದರೆ ಹೇಗಾಗುತ್ತೆ? ಇವರು ಬೆನ್ನ ಹಿಂದೆ ಮಾತಾಡ್ತಾರೆ. ಲೈಕ್ ಗಿಲ್ಲಿ ಬಗ್ಗೆ ಬೇರೆ ಕಂಟೆಸ್ಟೆಂಟ್ಗಳನ್ನೆಲ್ಲ ಜೊತೆಲಿ ಕೂರಿಸ್ಕೊಂಡು ಅಲ್ಲಿ ಬ್ಯಾಕ್ ಸ್ಟಾಬಿಂಗ್ ಮಾಡ್ತಿದ್ದಾರೆ ಗಿಲ್ಲಿಗೆ. ಅವ್ನು ಹಿಂಗೆ ಮಾಡ್ತಾನೆ, ಹಂಗೆ ಮಾಡ್ತಾನೆ, ಹಂಗೆ ಮಾತಾಡಿಸ್ತಾನೆ, ಹಿಂಗೆ ಮಾತಾಡಿಸ್ತಾನೆ. ಇವ್ರು ಮಾತಾಡ್ತಿರೋದು ಅದೇ ತಾನೇ. ಲೈಕ್ ಗಿಲ್ಲಿ ಬಗ್ಗೆ ಮಾತಾಡ್ತಿದ್ದಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ಬಟ್ ಗಿಲ್ಲಿ ಏನು ಮಾತಾಡ್ತಾನೋ ಅವ್ರ ಮುಂದೆನೇ ಡೈರೆಕ್ಟಾಗಿ ಹೇಳ್ತಾನೆ. ಅವನ ಒಂದು ಪರ್ಸೆಪ್ಷನ್, ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ಅವನ ಒಂದು ಪರ್ಸೆಪ್ಷನ್ ಏನಿದೆಯೋ ಅದನ್ನು ಡೈರೆಕ್ಟಾಗಿ ಅವ್ರ ಮುಂದೆನೇ ಮುಖಕ್ಕೆ ಹೊಡೆದಂಗೆ ಕಾಮಿಡಿ ವೇನಲ್ಲಿ ಹೇಳ್ತಿದ್ದಾನೆ ಅಷ್ಟೇ. ಅಷ್ಟನ್ನು ಬಿಟ್ಟರೆ ಅವನು ಏನು ಇರದೇ ಇರೋದನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವನ ಕೆಳಗಾಕಿ ಅವನು ಏನನ್ನೂ ಸಹ ಹೇಳ್ತಿಲ್ಲ. ಜಸ್ಟ್ ಅವ್ನು ಏನು ಹೇಳಬೇಕು ಅಂದ್ಕೊಂಡಿರ್ತಾನೋ ಅದನ್ನು ಕಾಮಿಡಿ ವೇನಲ್ಲಿ ಹೇಳ್ತಿದ್ದಾನೆ. ಆ್ಯಂಡ್ ಮಾಡುವಂತಹ ಎಲ್ಲ ಕಾಮಿಡಿನೂ ಸಹ ತುಂಬ ಸ್ಪಾಂಟೇನಿಯಸ್ ಆಗಿ ಮಾಡ್ತಾನೆ. ಯಾಕೆ ಅಂದರೆ ನಾವು ವೀಕೆಂಡ್ ಎಪಿಸೋಡಲ್ಲಿ ಅಬ್ಸರ್ವ್ ಮಾಡ್ಬೋದು, ಯಾವುದೇ ಒಂದು ಈ ರೀತಿಯಾದಂತಹ ಸ್ಪಾಂಟೇನಿಯಸ್ ಟಾಸ್ಕನ್ನು ಸುದೀಪ್ ಅವರು ಆ್ಯಕ್ಟಿವಿಟಿ ಆಗಿರ್ಬೋದು ಏನಾದರೂ ಒಂದು ಕೊಡಲಿ ಗಿಲ್ಲಿ ಅವ್ರಿಗೆ ಆನ್ ಸ್ಪಾಟ್ ಮಾಡ್ತಾನೆ. ಲೈಕ್ ಪತ್ರ ಓದೋದಾಗಿರ್ಬೋದು ಅಥವಾ ಬುಕ್ ಬರೆಯೋಂಥದ್ದಾಗಿರ್ಬೋದು, ಮೊನ್ನೆ ವೀಕಲ್ ಆಗಿದ್ದಂತಹ ಬುಕ್ ಬರೆಯೋದಾಗಿರ್ಬೋದು, ಎಷ್ಟು ಚೆನ್ನಾಗಿ ಹೇಳ್ತಾ ಹೋದ. ಒಬ್ಬೊಬ್ಬರ ಬಗ್ಗೆ ಇದ್ದಂತಹ ಪರ್ಸೆಪ್ಷನ್ನೇ ಅವನು ಬುಕ್ ಬರೆಯೋ ರೀತಿ ಕಾಮಿಡಿ ಮಾಡ್ಕೊಂಡು ಹೇಳ್ತಾ ಹೋದ. ಅದಕ್ಕೆ ಕಿಚ್ಚ ಸುದೀಪ್ ಅವರು ಸಹ ಬಿದ್ದು 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 ನಗಾಡಿರೋದನ್ನ ನಾವು ಸಹ ನೋಡಿದ್ದೀವಿ. ಸೊ ಈ ರೀತಿ ಅವ್ನು ಏನೇ ಹೇಳಬೇಕು ಅಂದ್ರೂ ಸಹ ಅವ್ನಿಗೆ ಇಷ್ಟ ಆಗೋ ರೀತಿ ಒಂದು ಕಾಮಿಡಿ ವೇನಲ್ಲಿ ಕಾಮಿಡಿ ವರ್ಷನಲ್ಲಿ ಹೇಳ್ತಿದ್ದಾನೆ ಅಷ್ಟೇ. ಅದನ್ನು ನೀವು ತಗೊಳಕ್ಕಾಗ್ತಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿನಲ್ಲೇ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಮನಸ್ಥಿತಿಗೆ ಇವಾಗ ಕಾವ್ಯ ಅವರು ಸೇರಿದ್ದಾರೆ, ಹಾಗೆ ರಘು ಅವರು ಸೇರಿದ್ದಾರೆ ಅಂತ ಹೇಳ್ಬೋದು. ಹೇಳಬೇಕು ಅಂದರೆ ಡೈರೆಕ್ಟಾಗಿ ಸೀರಿಯಸ್ ಆಗಿ ಹೇಳಬೇಕಾಗತ್ತೆ. ನೀವು ಸೀರಿಯಸ್ ಆಗಿ ಏನಾದರೂ ಹೇಳಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಗಿಲ್ಲಿ ಅದನ್ನು ಕೇಳ್ತಾನೆ. ಆ್ಯಂಡ್ 2-3 ಡೇಸಿಂದ ಅವ್ನು ಜಾಸ್ತಿ ನಿಮ್ಮ ಹತ್ರನೂ ಸಹ ಬರ್ತಿಲ್ಲ. ಅವ್ನ ಪಾಡಿಗೆ ಅವನೇನೋ ಕಾಮಿಡಿ ಮಾಡಿಕೊಂಡು ಎಲ್ಲೆಲ್ಲೋ ಓಡಾಡಿಕೊಂಡು ರಜತ್ ಅವ್ರ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ ಹೊರತು ನಿಮ್ಮ ಹತ್ರನೂ ಬಂದು ಕಾಮಿಡಿ ಮಾಡೋದಾಗಿರ್ಬೋದು ಬೇರೆ ಏನನ್ನೂ ಮಾಡ್ತಿಲ್ಲ. ಆ್ಯಂಡ್ ನೀವು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಲ್ವಾ? ಇನ್ನೊಂದು ದಿವಸ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಲೈಕ್ ನೀವೇ ಗಿಲ್ಲಿನ ಹುಡ್ಕೊಂಡು ಹೋಗ್ತೀರಾ, ಅವ್ನ ಜೊತೆ ಕೂತ್ಕೋತೀರಾ, ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಗಿಲ್ಲಿ ಇದ್ರೇ ಒಂಥರ ಒಳ್ಳೆ ಹುಡುಗ ಅಂತ ಹೇಳ್ತಿದ್ದಂತಹ ಇಷ್ಟು ದಿವಸ ಗಿಲ್ಲಿ ತುಂಬ ಒಳ್ಳೆಯವನು, ಅವ್ನ ಮನಸ್ಸು ತುಂಬ ಒಳ್ಳೆಯದು ಅಂತ ಹೇಳ್ತಿದ್ದಂತಹ ರಘು ಅವರು ಗಿಲ್ಲಿ ನನ್ನೆಲ್ಲೋ ಟಾರ್ಗೆಟ್ ಮಾಡ್ತಿದ್ದಾನೆ, ಗಿಲ್ಲಿ ನನ್ನನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ, ನನ್ನ ಪರ್ಸ್ನಾಲಿಟಿನ ಡೌನ್ ಮಾಡ್ತಿದ್ದಾನೆ ಅಂತ ಹೇಳಿ ಬೇರೆ ಕಂಟೆಸ್ಟೆಂಟ್ಗಳ ಹತ್ರ ಎಲ್ಲ ಹೇಳ್ಕೊಂಬರ್ತಿದ್ದಾರೆ ರಘು ಸರ್. ಸೊ ಗಿಲ್ಲಿ ಯಾವತ್ತೂ ಆ ರೀತಿ ಮಾಡಿಲ್ಲ. ಬಟ್ ಗಿಲ್ಲಿ ಬಗ್ಗೆ ಬೇರೆ ಪರ್ಸೆಪ್ಷನ್ನ ನೀವು ಕ್ರಿಯೇಟ್ ಮಾಡೋಕ್ಕೆ ಹೋಗಿ ನಿಮ್ಮನ್ನು ನೀವೇ ಕೆಳಗಾಕೊತಾ ಇದ್ದೀರಾ. ಆ್ಯಂಡ್ ನಿಮ್ಮನ್ನು ನೀವೇ ಕೆಟ್ಟವ್ರು ಮಾಡ್ಕೊತಾ ಇದ್ದೀರಾ ಜನಗಳ ದೃಷ್ಟಿನಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಈ ಒಂದು ಜಗಳ ಆಗೋದಕ್ಕೆ ನನ್ನ ಪ್ರಕಾರದ ಮೇನ್ ರೀಸನ್ ಬಂದ್ಬಿಟ್ಟು ಕಾವ್ಯ ಶೈವ ಅವರು. ಆ್ಯಂಡ್ ರಜತ್ ಅವರು ನಮ್ಮ ಗಿಲ್ಲಿ ಪರ ನಿಂತಿರೋದಾಗಿರ್ಬೋದು, ರಜತ್ ಅವರು ಗಿಲ್ಲಿಗೋಸ್ಕರ ಸ್ಟ್ಯಾಂಡ್ ತೊಗೊಳೋದಾಗಿರ್ಬೋದು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಈ ರಜತ್ ವರ್ಸಸ್ ಧ್ರುವಂತ್ ಅಂತ ಬಂದಾಗ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.